ವಂದೇ ಮಾತರಂ ಗೀತೆಯ ವಿವಾದ ಏನಿದೆಯಲ್ಲ ಅದು ಸದ್ಯಕ್ಕೆ ಮುಗಿಯುವಂತಹ ಲಕ್ಷಣಗಳು ಕಾಣಸಿಗ್ತಾ ಇಲ್ಲ. ಒಂದು ಕಡೆ ಬಿಜೆಪಿಯವರು ದೇಶದ್ರೋಹದ ಕೆಲಸವನ್ನ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ವಂದೇ ಮಾತರಂ ಗೀತೆಗೆ ಮರ್ಯಾದೆಯನ್ನ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ತಮ್ಮದೇ ರೀತಿಯಲ್ಲಿ ರಿಯಾಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ನೋಡಿ, ವಂದೇ ಮಾತರಂ ಗೀತೆ ವಿವಾದ ಸದ್ಯಕ್ಕೆ ಮುಗಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಗೀತೆಯಲ್ಲಿ 6 ಪ್ಯಾರಾ ಸೇರಿಸಿರೋದ್ರಿಂದ ಬಿಜೆಪಿ ಏನ್ ಸಾಧನೆ ಮಾಡ್ಬಿಟ್ಟಿದೆ, ಬಿಜೆಪಿ ನಿಜವಾದ ವಿಷಯವನ್ನ ಡೈವರ್ಟ್ ಮಾಡ್ತಾ ಇದೆ ಅಂತ ಹೇಳಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್, ಠಾಗೋರ್, ಸುಭಾಷ್ ಚಂದ್ರ ಬೋಸ್ ಮೂವರು ಗಣ್ಯರು ಸೇರಿ 6 ಚರಣವನ್ನ 2 ಚರಣ ಮಾಡಿದ್ರು. ಸ್ವಾತಂತ್ರ್ಯ ಹೋರಾಟಗಾರರ ತೀರ್ಮಾನಕ್ಕಿಂತ ಬಿಜೆಪಿ ತೀರ್ಮಾನ ದೊಡ್ಡದಾ ಅಂತ ಹೇಳಿ ಮರುಪ್ರಶ್ನೆ ಮಾಡಿದ್ದಾರೆ. ನಾವು ಸ್ವಾತಂತ್ರ್ಯ ಹೋರಾಟಗಾರರ ತೀರ್ಮಾನಕ್ಕೆ ಬದ್ಧರಾಗಿದ್ದೇವೆ. ವಂದೇ ಮಾತರಂ ಗೀತೆ ವಿವಾದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ವಂದೇ ಮಾತರಂ ಗೀತೆಯನ್ನ ಸಂಪೂರ್ಣವಾಗಿ ಹಾಡಬೇಕು ಅಂತ ಹೇಳಿ ಕೇಂದ್ರ ಹೇಳಿದೆ, ಬಿಜೆಪಿ ಕೇಂದ್ರ ಸರ್ಕಾರ ಹೇಳಿದೆ. ಅದರಂತೆಯೇ ಬಿಜೆಪಿ ನಾಯಕರು ಇದನ್ನ ಪಾಲನೆ ಮಾಡ್ತಾ ಇದ್ದಾರೆ. ನೋಡಿ, ಈ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಂದೇ ಮಾತರಂ ಹಾಡನ್ನು ಆಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಹಾಡಬೇಡಿ ಅನ್ನುವಂತಹ ಮಾತುಗಳನ್ನಾಡಿದ್ರು ಅನ್ನೋದನ್ನು ಗಮನಿಸಿದ್ದೀವಿ. ಸೋನಿಯಾ ಗಾಂಧಿಯವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ರು. ಹಾಡಬೇಡಿ, 2 ಸಾಲನ್ನು ಮಾತ್ರ ಹಾಡಿ ಸುಮ್ಮನಾಗಿ ಅಂತ ಹೇಳಿದರು. ಅವರು ಈಗಾಗಲೇ ಏನು ವಿಧಿಸಿರುವಂತಹ ಒಂದಷ್ಟು ರೂಲ್ಸ್ಗಳನ್ನು ನಾವು ಯಾಕೆ ಪಾಲನೆ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ರು. ಅದರ ಮುಂದುವರಿದ ಭಾಗ ಅನ್ನುವಂತಹ ರೀತಿಯಲ್ಲಿ ಇದೀಗ ಒಬ್ಬೊಬ್ಬರೇ ನಾಯಕರು ವಂದೇ ಮಾತರಂ ಗೀತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಈಗ ಯತೀಂದ್ರ ಸಿದ್ದರಾಮಯ್ಯನವರ ಸರದಿ ಶುರುವಾಗಿದೆ. ಗೀತೆಯಲ್ಲಿ 6 ಪ್ಯಾರಾ ಸೇರಿಸಿರೋದ್ರಿಂದ ಬಿಜೆಪಿ ಏನ್ ಸಾಧನೆ ಮಾಡಿಬಿಟ್ಟಿದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಕೂಡ ಈ ವಂದೇ ಮಾತರಂ ಗೀತೆಯನ್ನ ನರೇಂದ್ರ ಮೋದಿ ಅವರು ಸಂಪೂರ್ಣವಾಗಿ ಹಾಡಿ ತೋರಿಸ್ಬಿಡ್ಲಿ, ನಾನು ರಾಜೀನಾಮೆಯನ್ನ ಕೂಡ ಕೊಡ್ತೀನಿ ಅಂತ ಹೇಳಿ ಕೆಲವರು ಮಾತನಾಡ್ತಾ ಇದ್ದಾರೆ. ಬಿಜೆಪಿ ನಿಜವಾದ ವಿಷಯವನ್ನ ಡೈವರ್ಟ್ ಮಾಡ್ತಾ ಇದೆ ಅಂತ ಯತೀಂದ್ರ ಹೇಳ್ತಾ ಇದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್, ಠಾಗೋರ್ ಮತ್ತೆ ಈ ಸುಭಾಷ್ ಚಂದ್ರ ಬೋಸ್ ಅವರು ಈ ಮೂವರು ಗಣ್ಯರು ಸೇರ್ಕೊಂಡು 6 ಚರಣಗಳನ್ನ ಮಾತ್ರ ಅವರು 2 ಚರಣಗಳನ್ನಾಗಿ ಮಾಡಿದ್ರು. ಅವರು ಹಿರಿಯರು, ಸ್ವಾತಂತ್ರ್ಯ ಹೋರಾಟಗಾರರು, ಅವರ ತೀರ್ಮಾನ ಮುಖ್ಯ ಅಲ್ವಾ? ಅವರ ತೀರ್ಮಾನಕ್ಕಿಂತ ಬಿಜೆಪಿ ತೀರ್ಮಾನ ದೊಡ್ಡದಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಸ್ವಾತಂತ್ರ್ಯ ಹೋರಾಟಗಾರರ ತೀರ್ಮಾನವನ್ನ ಪಾಲನೆ ಮಾಡ್ತೀವಿ, ಅದನ್ನ ಪಾಲನೆ ಮಾಡೋದ್ರಲ್ಲಿ ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ವಂದೇ ಮಾತರಂ ಗೀತೆ ವಿವಾದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಈಗ ವಂದೇ ಮಾತರಂ ಇಶ್ಯೂ ಏನಕ್ಕೆ ಈಗ 6 ಸ್ಟ್ಯಾನ್ಸಗಳು ಮಾಡೋದ್ರಿಂದ ಅವ್ರು ಏನ್ ನ್ಯಾಷನಲ್ ಸಾಂಗ್ ಅಲ್ಲಿ 6 ಸ್ಟ್ಯಾನ್ಸಗಳನ್ನ ಸೇರಿಸೋದ್ರಿಂದ ಅವ್ರು ಏನ್ ಸಾಧಿಸಂಗಾಗುತ್ತೆ? ಬೇಕು ಅಂತ ನಿಜವಾದ ವಿಷಯಗಳು ಏನಿದೆ ಅದನ್ನ ಡೈವರ್ಟ್ ಮಾಡೋದಕ್ಕೆ ಈ ವಿಷಯ ತರ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ವಂದೇ ಮಾತರಂ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು ಮೊದಲನೇ ಬಾರಿ ದೇಶದಲ್ಲಿ ಅದನ್ನ ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ಗೀತೆಯನ್ನಾಗಿ ಮಾಡ್ಕೊಂಡಿದ್ದು ಕಾಂಗ್ರೆಸ್ ಪಕ್ಷ 1896ರಲ್ಲಿ. ಅದಾದ್ಮೇಲೆ ಅದ್ರ ಬಗ್ಗೆ ಬಹಳಷ್ಟು ವಿವಾದಗಳಾಯ್ತು. ನಂತರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದ್ರ ಬಗ್ಗೆ ಬಹಳ ಚರ್ಚೆ ಆಯಿತು. ನಂತರ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಾಗ್ಲಿ, ಟ್ಯಾಗೋರ್ ಅವರಾಗ್ಲಿ, ಸುಭಾಷ್ ಚಂದ್ರ ಬೋಸ್ ಅವರಾಗ್ಲಿ ಎಲ್ಲರೂ ಕೂಡ 2 ಸ್ಟ್ಯಾನ್ಸಾ ಮಾತ್ರ ಅದನ್ನ ಸೇರ್ಸ್ಕೋಬೇಕು, ಅದು ರಾಷ್ಟ್ರಗೀತೆಯನ್ನಾಗಿ 6 ಸ್ಟ್ಯಾನ್ಸ್ಗಳನ್ನು ಬೇಡ ಅಂತ ಹೇಳಿ ಅವ್ರು ತೀರ್ಮಾನ ಮಾಡಿದ್ರು. ಸೊ ಆಗ ಸ್ವಾತಂತ್ರ್ಯ ಹೋರಾಟಗಾರರು ಏನಿದ್ರು ಅವ್ರ ತೀರ್ಮಾನಕ್ಕಿಂತ ಇವ್ರ ತೀರ್ಮಾನ ದೊಡ್ಡದ. ಸೊ ಹಾಗಾಗಿ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನ್ ತೀರ್ಮಾನ ಮಾಡಿರ್ತಾರೆ ಅದಕ್ಕೆ ಬದ್ಧವಾಗಿರ್ತೀವಿ. ನಿನ್ನೆ ಬಿಜೆಪಿ ಮೀಟಿಂಗ್ ಆಗಿದೆ ದೆಹಲಿಯಲ್ಲಿ. ಕಾಂಗ್ರೆಸ್ ಮುಸ್ಲಿಂ ಲೀಗ್ ಇದೆ, ಮುಸ್ಲಿಂ ಲೀಗ್ ಯಾಕೆ ಹಂಗಾರೆ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ರವೀಂದ್ರ ಟಾಗೋರ್ ಎಲ್ಲ ಮುಸ್ಲಿಂ ಲೀಗ ಅವರೆಲ್ಲ ಸುಮ್ಮನೆ
ಬುದ್ಧಿ ಇಲ್ದೇನೆ ಅವ್ರು ಎರಡೇ ಸ್ಟ್ಯಾನ್ಸ ಬೇಕು ಅಂತ ತೀರ್ಮಾನ ಮಾಡಿದ್ರೆ ಯಾಕೆ ತೀರ್ಮಾನ ಮಾಡಿದ್ರು ಅವರೆಲ್ಲ? ಅದ್ರ ಹಿಂದೆ ಒಂದು ಕಾರಣ ಇದೆ. ಸೊ ಹಾಗಾಗಿ ನಾವು ಅವರ ಒಂದು ವಿಸ್ಡಮ್ ನ ನಾವು ಒಪ್ಕೋಬೇಕು, ಅವ್ರ ತೀರ್ಮಾನ ನಾವು ಒಪ್ಕೋಬೇಕು. ಈಗ ವಂದೇ ಮಾತರಂ ಇಶ್ಯೂ ಏನಕ್ಕೆ ಇವಾಗ